ಏರಿದವ ಏನಂತಾರೆ ಅವ್ರನ್ನ, ವೀರನೂ ಅಲ್ಲ ಶೂರನೂ ಅಲ್ಲ ಅಂತಾರೆ. ಅವರು ಕೇವಲ ಒಂದು ಮಂತ್ರಿ ಅನ್ನೋದು ಒಂದು ಗೌರವ ಬಿಟ್ಟರೆ ಇನ್ನೇನಿದೆ ಸಮಾಜದಲ್ಲಿ ಅವರಿಗೆ? ಹೋಗ್ಲಿ, ದಲಿತರ ಪರವಾಗಿ ಎಲ್ಲಾದರೂ ಹೋರಾಡಿದಾರ? ದಲಿತತ್ವ ಏನಾದರೂ ಇದೆಯಾ ಅವರಲ್ಲಿ? ಪಾಪ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹೇಳ್ತಾರೆ ಹೊರತು ಯಾವ ಬದ್ಧತೆ ಇದೆ? ದಲಿತತ್ವ ಅವರ ಕುಟುಂಬದಲ್ಲಿ ದಲಿತತ್ವ ಇದೆಯಾ ಕೇಳಿ ಮೊದಲು. ಇವರು ಹೇಳಿದ್ದೊಂದು ಬಿಟ್ಟರೆ ಅವ್ರ ಮನೆ ತುಂಬ ಇರೋದು ದಲಿತತ್ವನ ಬೇರೆ ಏನು? ಆಮೇಲೆ ನನಗೇನು ಅವ್ರ ಬಗ್ಗೆ ಮಾತಾಡಬೇಕಂತ ಏನಿಲ್ಲ. ಇವ್ರ ತಳಬುಡ ಎಲ್ಲ ನನಗೆ ಗೊತ್ತಿದೆ. ಕೆಣಕಿದ್ರೆ ಕುಣುಕ್ತೀನಿ ಅಂತ ನಾನು ಬಹಳ ಸಾರಿ ಹೇಳಿದ್ದೀನಿ. ಈ ಕೆಣಕೋ ಕೆಲಸ ಅವ್ರು ಮಾಡ್ತಾರೆ. ನಾನು ಬಹಳ ವಿಚಾರಗಳನ್ನು ನುಂಗ್ಕೊಂಡಿದ್ದೇನೆ. ಇದೇ ಮಾಡ್ತಿದ್ರೆ ಮುಂದುವರೆದು ಬಹಳ ಇದಾಗತ್ತೆ. ಅವರಿಗೆ ಎಚ್ಚರಿಕೆ ಕೊಡ್ತೇನೆ. ಇವರು ಅವೊಬ್ಬ ರಾಜಕಾರಣಿಯೇ ಅಲ್ಲ. ಅವರು ಅಪ್ಪನ ನೆರಳಲ್ಲಿ ಅಧಿಕಾರ ಅನುಭವಿಸ್ತಿದ್ದಾರೆ ಹೊರತು. ನೋಡಿ, ನಮ್ಮಪ್ಪ ರಾಜಕಾರಣಿ ಅಲ್ಲ, ಓದು ಬರಹ ಗೊತ್ತಿದ್ದವರಲ್ಲ, ಸಣ್ಣ ಹಳ್ಳಿಯಲ್ಲಿ ಜನ್ಮ ತಾಳಿದವರು ನಾವು. ಇವತ್ತು ಸ್ವಯಾರ್ಜಿತವಾಗಿ ಈ ಮಟ್ಟಕ್ಕೆ ನಾನು ಬಂದಿದ್ದೇನೆ. ಇದು ನಂದು ಸ್ವಯಾರ್ಜಿತ ರಾಜಕಾರಣ, ಅವ್ರದ್ದು ಪಿತ್ರಾರ್ಜಿತ ರಾಜಕಾರಣ. ಅವರ ಅಪ್ಪನ ಹೆಸರು ಪಕ್ಕದಲ್ಲಿದ್ದರೆ ಇಲ್ಲದೆ ಇದ್ರೆ ಅವರು ಗ್ರಾಮ ಪಂಚಾಯತಿ ಮೆಂಬರ್ಗೂ ಯೋಗ್ಯರಲ್ಲ. ಅವರು ಇವತ್ತು ನಾನು ಯಾವ ಮಟ್ಟಕ್ಕೆ ಬಂದಿದ್ದೀನಿ, ಇದು ಅವ್ರಿಗೆ ಹೊಟ್ಟೆ ಉರಿ ಆಗಿರೋದೇನು ಗೊತ್ತಾ? ನಾವು ಇಷ್ಟು ತುಳಿದಿಟ್ಟಿದ್ವಿ ಅವ್ರನ್ನ, ಎಲ್ಲಿ ಅವ್ರಿಗೆ ಜಾಗ ತೋರಿಸ್ಬೇಕಂತ ಮಾಡಿದ್ವಿ. ಎಸ್ಕೇಪ್ ಆಗಿ ಹೋಗಿ ಬಿಜೆಪಿಯಲ್ಲಿ ಈ ಮಟ್ಟಕ್ಕೆ ಬೆಳೆದು ಬಿಟ್ರಲ್ಲ ಅಂತಕ್ಕಂಥ ಪಾಪ ತಾಪ. ನಾನೊಂದು ಮಾತು ಹೇಳ್ತೇನೆ. ಚಾಮರಾಜನಗರದಲ್ಲಿ, ಮೈಸೂರಲ್ಲಿ, ಈಗ ರಾಯಚೂರಲ್ಲಿ, ಮತ್ತು ಗುಲ್ಬರ್ಗದಲ್ಲಿ ಅವ್ರದ್ದೇ ಕ್ಷೇತ್ರ ಅಲ್ವಾ, ಎಲ್ಲ ಕಡೆ ಅವ್ರ ಫೋಟೋ ಇಟ್ಕೊಂಡು ಮೆಟ್ನಾಗ ಹೊಡಿತಾ ಇದ್ದಾರೆ. ಯಾಕೆ? 39,000 ಕೋಟಿ ದಲಿತರದ್ದು ನುಂಗಿದ್ರು ಒಂದು ಮಾತಾಡಿಲ್ಲ, ಡಿಪೆಂಡ್ ಮಾಡ್ತಾರೆ. ಈ ಕಡೆ ಒಳ ಮೀಸಲಾತಿ ಬಗ್ಗೆ ಒಂದು ದಿವಸ ಮಾತಾಡಿಲ್ಲ. ಈಗ ಅವರ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳ್ಬಿಟ್ಟು ಎಲ್ಲ ಮಾತಾಡ್ತಾರೆ. ನಾನೇನು ಮಾಡಿದೆ? ನಾನು ಬೆಳಗಾವಿ ಅಧಿವೇಶನದಲ್ಲೇ ಹೇಳಿದೆ, ನೋಡಿ, ಒಳ ಮೀಸಲಾತಿ ನೀವು ಮಾಡಿದ್ದೀರಿ, ಸಂತೋಷ, ಮಾಡಬೇಕಾಗಿತ್ತು. ಆದರೆ ನ್ಯೂನ್ಯತೆಗಳು ಬಹಳ ಇದೆ, ಜನರಿಗೆ ಕೆಲವರಿಗೆ ಅನ್ಯಾಯ ಆಗ್ತಾ ಇದೆ, ಇದನ್ನು ಸರಿಪಡಿಸಿ ಅಂತ ಅವತ್ತೇ ನಾನು ಮುಖ್ಯಮಂತ್ರಿಗಳಿಗೆ ಇದರಲ್ಲಿ ಸದನದಲ್ಲಿ ಎಚ್ಚರಿಸಿದೆ. ನಾನು ಹೇಳಿದ್ದು ಆ ಧಾರವಾಡ ಯೂನಿವರ್ಸಿಟಿಯ 39 ಸ್ಥಾನಗಳ ಪೈಕಿ 9 ದಲಿತರಿಗೆ ಹೋಗಿದೆ, ಆದರೆ ಎಲ್ಲವೂ ಕೂಡ ಒಂದು ಎ ಕ್ಯಾಟಗರಿಗೆ ಹೋಗಿದೆ. ಇದು ನ್ಯೂನ್ಯತೆ, ಸರಿ ಮಾಡಿಬಿಡಿ ಅಂತ ಅವತ್ತು ಹೇಳಿದ್ದೆ. ಮಾತಿಲ್ಲ, ಕತೆ ಇಲ್ಲ. ಮುಖ್ಯಮಂತ್ರಿಗಳು ಸುಮ್ಮನೆ ಆಗಿ ಮಹದೇವಪ್ಪನವ್ರಿಗೆ ಹೇಳಿದ್ರು. ಮಹದೇವಪ್ಪ ಅದನ್ನೆಲ್ಲ ಸರಿಪಡಿಸಿ ನಾನು ಮಾಡ್ತೇನೆ ಅಂದರು. ಬಟ್ ಒಂದೂ ಸರಿಪಡಿಸಲಿಲ್ಲ. ಇವತ್ತು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ನಲ್ಲಿ ಅದೇ ಆಗಿದೆ, BDAನಲ್ಲಿ ಅದೇ ಆಗಿದೆ, ಎಲ್ಲ ಎ ಕ್ಯಾಟಗರಿ. ನೋಡಿ, ಇದು ಜನಾಂಗಗಳ ಒಳ ಮೀಸಲಾತಿಯಲ್ಲಿ ಬರತಕ್ಕಂಥ ಜನಾಂಗಗಳ ಲೋಪ ಅಲ್ಲ. ಇದು ಈ ಲೋಪ ಸರ್ಕಾರದ ಲೋಪವನ್ನು ಸರಿ ಮಾಡಬೇಕಾಗಿದ್ದು ಸರ್ಕಾರದ ಕೆಲಸ. ಇವತ್ತು ನಾನು ಕೇಳ್ಪಟ್ಟೆ, ಅಂಬೇಡ್ಕರ್ ಅವರನ್ನ ಇದು ಬಗ್ಗೆ ಮಾತಾಡ್ತಾರೆ ಪ್ರಿಯಾಂಕಾ ಖರ್ಗೆ. ಇದು ಯಾವುದರ ಬಗ್ಗೆ ಒಂದರ ಬಗ್ಗೆ ಮಾತಾಡೋಕ್ಕೆ ಯೋಗ್ಯತೆ ಇಲ್ಲ ಅವ್ರಿಗೆ. ಯಾಕಂದ್ರೆ ಆ ದಲಿತ ರಕ್ತ ಇರಬೇಕು ದೇಹದಲ್ಲಿ, ಅದಿಲ್ಲ ಅವ್ರಿಗೆ. ನಾರಾಯಣ ಸ್ವಾಮಿ ಅವರು ಇಷ್ಟೊತ್ತಿಗೆ, ಚಲವಾದಿ ನಾರಾಯಣ ಸ್ವಾಮಿ ಅವರು ರಾಜೀನಾಮೆನೇ ಕೊಟ್ಬಿಡ್ಬೇಕು. ಯಾಕೆ ಕೊಡ್ಬೇಕು? ಯಾಕೆ ಕೊಡ್ಬೇಕು? ಇದು ನಿಮ್ಮ ಫ್ಯಾಮಿಲಿ ಜಾಗೀರಲ್ಲ, ಇದು ನಿಮ್ಮ ಕುಟುಂಬದ ಜಾಗೀರಲ್ಲಿ ನಾನಿಲ್ಲ. ನಾನಿರ್ತಕ್ಕಂಥ ಸ್ವತಂತ್ರ. ಅದಕ್ಕೆ ನಾನು ಹೇಳಿದೆ, ನಿಂದು ಪಿತ್ರಾರ್ಜಿತ, ನಂದು ಸ್ವಯಾರ್ಜಿತ. ಜೊತೆಗೆ ನಾನು ಪ್ರೂವ್ ಮಾಡಿಬಿಟ್ಟಿದ್ದೀನಿ ಸಾವರ್ಕರ್ ಅಂಬೇಡ್ಕರ್ ಸೋಲಿಸಿದ್ದಂತ. ನಿಮ್ಮದೇ ವಿಡಿಯೋ ಓಡಾಡ್ತಾ ಇದೆಯಲ್ಲ, ಹೌದು ನಾವು ಕಾಂಗ್ರೆಸ್ಸು, ಅವ್ರು ಬೇರೆ, ನಾವು ಚುನಾವಣೆಗೆ ನಿಂತೀವಿ, ಹೌದು ಸೋಲಿಸಿದ್ವಿ, ಏನೀಗ ಇದೆಲ್ಲ ಮಾತಾಡಿರೋದು ನಿಮ್ಮದೇ ಐತಲ್ಲಪ್ಪ. ಮತ್ತೆ ಪ್ರೂವ್ ಹೆಂಗಾಗ್ತದೆ ಅದು? ಆ ಯೋಗ್ಯತೆ ಇಲ್ಲ. ಆ ಲೆಟರ್ನ ಓದಿ, ಇಂಗ್ಲಿಷ್ ಲೆಟರ್ ಓದಿ
ಅರ್ಥ ಮಾಡ್ಕೊಳ್ಳೋ ಯೋಗ್ಯತೆ ಅವ್ರಿಗಿಲ್ಲ. ಯಾಕಂದ್ರೆ ಫೇಲ್ ಗಿರಾಕಿಯಲ್ಲ, ಫೇಲ್ ಗಿರಾಕಿಗೆ ಅಷ್ಟು ಬೇಗ ಗೊತ್ತಾಗೋದಿಲ್ಲ. ಹೋಗ್ಲಿ, ಯಾರ ಹತ್ರ ಅದು ಕೊಟ್ಟು ಓದಿಸ್ರಿ, ಅದನ್ನ ಲೆಟರ್ನ ಓದ್ಕೊಳ್ಳಿ. ಎಲ್ಲೂ ಕೂಡ ಅವರೇ ನನ್ನನ್ನು ಸೋಲಿಸಿದಂತ ಯಾರು ಹೇಳಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳೇ ಇಲ್ಲ. ಯಾರೋ ನನ್ನ ಹತ್ರ ಒಬ್ಬರು ಬಂದ್ರು, ಹಿಂಗ್ ಹೇಳಿದ್ರು, ಇಷ್ಟನ್ನೇ ಹೇಳಿರೋದು. ಹೇಳಿದ್ದನ್ನೆಲ್ಲನೂ ಸತ್ಯ ಅಂತ ಅವ್ರು ಹೇಳಿದಾರ? ಅಂದ್ರೆ ಅದನ್ನು ಅರ್ಥ ಮಾಡ್ಕೊಳ್ಳೋಷ್ಟು ಏನ್ ಅವ್ರದ್ದು ಅಪ್ಪರ್ ಚೇಂಬರ್ ಖಾಲಿ ಅಲ್ವಾ? ನಾನು ಈಗಲೂ ಅವ್ರನ್ನ ಬೈತಾ ಇಲ್ಲ. ನಿಮ್ಮನ್ನು ನ್ಯೂನ್ಯತೆಗಳನ್ನು ಎತ್ತಿ ಹೇಳ್ತಾ ಇದ್ದೀನಿ. ನೀವು ಮಾಡ್ತಾ ಇರ್ತಕ್ಕಂಥ ಅಚಾತುರ್ಯಗಳನ್ನು ಎತ್ತಿ ಹೇಳ್ತಾ ಇದ್ದೀನಿ. ಯಾಕೆಂತಂದ್ರೆ ನೀವು ಆ ಸಂವಿಧಾನದ ಹೆಸರೇಳಿ ಸಂವಿಧಾನಕ್ಕೆ ದ್ರೋಹ ಮಾಡ್ತಕ್ಕಂಥ ಜನ ನೀವು. ನಾನು ಇವತ್ತು ಇಷ್ಟು ಹೇಳಿದಲ್ಲ, ಇದಕ್ಕೆ ಉತ್ತರ ಕೊಡ್ರಿ ನೀವು. ನಿಮ್ಮನ್ನ ಚಾಮರಾಜನಗರದಲ್ಲಿ, ಕೊಳ್ಳೇಗಾಲದಲ್ಲಿ, ಮೈಸೂರಿನಲ್ಲಿ, ಗುಲ್ಬರ್ಗದಲ್ಲಿ ಚಪ್ಪಲಿ ಎಲ್ಲ ಹಾಕಿ ಹೊಡಿತಾವ್ರೆ ನಿಮಗೆ, ನಿಮ್ಮ ಫೋಟೋಗಳು ಇಟ್ಕೊಂಡು. ಹೇಳಪ್ಪ, ನೀವು ಜನಪರವಾಗಿ ಕೆಲಸ ಮಾಡಿದ್ರೆ, ದಲಿತರ ಪರವಾಗಿ ಕೆಲಸ, ಅವ್ರು ಯಾಕೆ ನಿಮ್ಮನ್ನು ಹೊಡಿತಿದ್ರು? ಇದಕ್ಕೆ ನಾನು ಕಾರಣನಾ? ಇಂಥದ್ದನ್ನು ಎತ್ತಿ ಹೇಳಿದ್ರೆ ನಾನು ತಪ್ಪಾಗತ್ತಾ? ಇದು ನಿಮ್ಮನ್ನು ಬೈಯೋದಲ್ಲ. ವಿರೋಧ ಪಕ್ಷದ ಸ್ಥಾನದಲ್ಲಿದ್ದು ನೀವು ಮಾಡ್ತಕ್ಕಂಥ ತಪ್ಪುಗಳನ್ನು ಎತ್ತಿ ತೋರಿಸ್ತೋದು ನನ್ನ ಕರ್ತವ್ಯ. ನೀವು ಏನು ಬೇಕಾದರೂ ಹೇಳ್ಕೊಳ್ಳಿ. ನಿಮಗೆ ಆ ಬುದ್ಧಿವಂತಿಕೆ ಇಲ್ಲದಿದ್ದರೆ ನಾನೇನು ಮಾಡಲಿ? ಅಷ್ಟೇ. ಅವರಿಗೆ ಪ್ರತಿನಿತ್ಯ ನಾನು ಅವ್ರಿಗೆ ಉತ್ತರ ಕೊಡಕ್ಕೆ ಹೋಗೋದಿಲ್ಲ. ಯಾಕೆಂತಂದ್ರೆ ಅವಿವೇಕಗಳಿಗೆ ಉತ್ತರ ಕೊಡಬಾರ್ದು. ವಿವೇಕ ಇದ್ದವರಿಗೆ ನಮ್ಮ ನಡೆ ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ. ಜಾತಿ ವಿಚಾರವಾಗಿ ಬಂದಂತ ಎದುರಿಸಿದ ಟೀಕೆಗಳೇನು ಮತ್ತು ಅವ್ರ ಪಕ್ಷದವರೇ ಅದಕ್ಕೆ ಉತ್ತರ ಕೊಡಕ್ಕೆ ಹೆಣಗಳನ್ನು ಸಿದ್ದರಾಮಯ್ಯ ಯಾರನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತ ಇವತ್ತು ಸಿದ್ದರಾಮಯ್ಯ ಅವರು ಒಂದು ಪ್ರಕಟಣೆ ಹೊರಟಿದ್ದಾರೆ. ಸಂಪೂರ್ಣವಾಗಿ ಅದನ್ನು JDS ಕಡೆ ತಿರುಗಿಸ್ಬಿಟ್ಟಿದ್ದಾರೆ. JDS ಇಂದ ಎಷ್ಟು ಜನ ಮಹಿಳೆಗಳು ನಾಯಕರು ತಗೊಂಡಿದ್ದಾರೆ, ದೇವೇಗೌಡರು, ಕಾಂಗ್ರೆಸ್ನಲ್ಲಿ ಎಲ್ಲರೂ ಮುಖ್ಯಮಂತ್ರಿ ಆಗ್ಲಿಕ್ಕೆ ಅವಕಾಶ ಇರೋದು ಕಾಂಗ್ರೆಸ್ಸಲ್ಲಿ, ಒಕ್ಕಲಿಗರಿಗೂ ಕೂಡ ಕಾಂಗ್ರೆಸ್ಸಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ, ಅಧಿಕಾರ ಕೊಟ್ಟಿದ್ದೀವಿ. JDSನಲ್ಲಿ ಯಾರ್ಯಾರು ಅಧಿಕಾರ ಕಳ್ಕೊಂಡು ಬಂದ್ರು ಅವ್ರಿಗೆ ನಾವು ಇಲ್ಲಿ ಕಾಂಗ್ರೆಸ್ ಆಶ್ರಯ ಕೊಟ್ಟಿದೆ ಮತ್ತು ಅವ್ರಿಗೆ ಅಧಿಕಾರ ಕೊಟ್ಟಿದೆ, ಇನ್ಕ್ಲೂಡಿಂಗ್ ನಾನು ಅನ್ನುವಂಥದ್ದನ್ನು ಕೂಡ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ನನ್ನ ಪ್ರಶ್ನೆ ಇಷ್ಟೇ, ಅವರು JDSನ ವಿರುದ್ಧವಾಗಿ ಮಾತಾಡಿದ್ರೆ ಅದಕ್ಕೆ ನಾನು ಉತ್ತರ ಕೊಡೋಕ್ಕಾಗದ. ಅದಕ್ಕೆ JDSನ ಮುಖಂಡರು ಕೊಡ್ತಾರೆ, ಅವರಿಗೆ ಬಹಳ ಸಾರಿ ಕೊಟ್ಟಿದ್ದಾರೆ. ನಾನು ಹೇಳ್ತಕ್ಕಂಥದ್ದು, ಅವರು BJPಯನ್ನು ಪ್ರಶ್ನೆ ಮಾಡಿದ್ದಾರೆ. ನಾನು ಹೇಳ್ತೇನೆ, ನೀವು ನಮ್ಮನ್ನು ಪ್ರಶ್ನೆ ಮಾಡಿದ್ದೀರಲ್ಲ, ಸೋಷಿಯಲ್ ಜಸ್ಟಿಸ್, ಸಾಮಾಜಿಕ ನ್ಯಾಯ ಯಾರಪ್ಪನ ಮನೆ ಆಸ್ತಿ ಅಲ್ಲ. ಕಾಂಗ್ರೆಸ್ಸು ಕೂಡ ಸೋಷಿಯಲ್ ಜಸ್ಟಿಸ್ನ ವಿರುದ್ಧವೇ ಇದೆ. ನಾನು ಹೇಳ್ತೇನೆ, ಇವತ್ತು ನಾನು ವಿರೋಧ ಪಕ್ಷದ ನಾಯಕನಾಗಲಿಕ್ಕೆ ಕಾರಣ ಏನು? ಸೋಷಿಯಲ್ ಜಸ್ಟಿಸ್ ಅಲ್ವಾ ಅದು? ನೀವು 80 ವರ್ಷ ಆಗ್ತಾ ಇದೆ, ಹೆಚ್ಚು ಕಡಿಮೆ 80 ವರ್ಷ ಆಗ್ತಾ ಇದೆ. ಈಗ 79 ವರ್ಷ ಆಯ್ತು, 80ನೇ ವರ್ಷಕ್ಕೆ ಕಾಲಿಡ್ತಾ ಇದೆ ಸ್ವತಂತ್ರ ಬಂದು. ಆವತ್ತಿಂದ ನೀವು ದಲಿತರನ್ನ ವಂಚನೆ ಮಾಡ್ಕೊಂಡೇ ಬರ್ತಾ ಇದ್ದೀರಿ. ಕಾಂಗ್ರೆಸ್ನ ನೀತಿ ಇದೆ, ಯಾಕೆ ಬಡವನು ಬಡವನಾಗೇ ಇದ್ರೆ ಕಾಂಗ್ರೆಸ್ ವೋಟ್ ಬ್ಯಾಂಕು ಇಂಟ್ಯಾಕ್ಟ್. ಅದಕ್ಕೆ ನೀವು ಸಿದ್ದರಾಮಯ್ಯನವರು ಹೊರಗಡೆಯಿಂದ ಬಂದು ನಾನು 6 ವರ್ಷದಲ್ಲಿ ನಾನು ಮುಖ್ಯಮಂತ್ರಿ ಆದೆ ಅಂತ ಹೇಳಿ ಹೇಳ್ಕೊಳ್ಳೋಷ್ಟು ಅವರಿಗೆ ಗೌರವ ಕೊಟ್ಟಿದ್ದೀರಿ, ಸಂತೋಷ. ದಲಿತರು ಏನ್ ಮಾಡಿದ್ರು? ನಿಮಗೆ ಅನ್ಯಾಯ ಮಾಡಿದ್ರ, ಮೋಸ ಮಾಡಿದ್ರ? ವೋಟ್ ಬ್ಯಾಂಕ್ ಅಂತ ನೀವು ಹೇಳ್ತೀರಿ, ಯಾಕೆ ಮುಖ್ಯಮಂತ್ರಿ ಅವ್ರನ್ನ ಮಾಡಿರಲಿಲ್ಲ ನೀವು? ಕಣ್ಣಲ್ಲಿ ನೀರು ಹಾಕೊಂಡ್ರಲ್ಲ ಮಾನ್ಯ ಪರಮೇಶ್ವರ್ ಅವರು, ನನ್ನನ್ನು ಸೋಲಿಸ್ಬಿಟ್ರಿ, ನೀವು ಮುಖ್ಯಮಂತ್ರಿ ಆಗ್ಬೋದಾಗಿತ್ತು, ನನ್ನನ್ನು ಸೋಲಿಸ್ಬಿಟ್ರಿ, ಕತ್ತಿಸ್ಬಿಟ್ರಿ ಅಂತ ಹೇಳ್ತಾರಲ್ಲ, ಉತ್ತರ ಕೊಟ್ರ ನೀವು? ಹೋಗ್ಲಿ, ಕಣ್ಣಲ್ಲಿ ನೀರು ಹಾಕೊಂಡು ಕೇಳಿದಾಗ ನೀವು ಅವರನ್ನ MLC ಮಾಡಿ ಒಂದು ಮಂತ್ರಿ ಮಾಡಿದ್ರಿ. ಡೆಪ್ಯೂಟಿ CM ಕೊಡಲಿಲ್ಲ ನೀವು. ಡೆಪ್ಯೂಟಿ CM ಕೊಡಬೇಕಾದ್ರೆ ಎಂಥ ಪರಿಸ್ಥಿತಿ ಬಂತು? ಸಿದ್ದರಾಮಯ್ಯನವರು 5 ವರ್ಷಗಳ ಕಾಲ ಇದ್ದು ತನ್ನ ಕ್ಷೇತ್ರದಲ್ಲೇ ಸೋತೋಗ್ಬಿಟ್ಟು ಕಾಂಗ್ರೆಸ್ಸು ಅಧಿಕಾರ ಕಳ್ಕೊಂಡಿದ್ರಿಂದ ಅನಿವಾರ್ಯವಾಗಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದರಿಂದ ಪರಮೇಶ್ವರ್ ಅವರಿಗೆ ಒಂದು ಡೆಪ್ಯೂಟಿ CM ಆಗೋ ಅವಕಾಶ ಬಂತು. ಹೋಗ್ಲಿ, ನೀವು ಈ ಸಾರಿ ಮುಖ್ಯಮಂತ್ರಿ ಆದ್ರಲ್ಲ, ಡೆಪ್ಯೂಟಿ CM ಆದ್ರೂ ಆಗ್ಲಿ, ದಲಿತರನ್ನ ಯಾಕೆ ಮಾಡಲಿಲ್ಲ? ಇದು ಸಾಮಾಜಿಕ ನ್ಯಾಯ ನಿಮ್ಮಲ್ಲಿ ಎಲ್ಲಿ ಬದುಕಿದೆ?
ಸಾಮಾಜಿಕ ನ್ಯಾಯ ಕಾಂಗ್ರೆಸ್ನಲ್ಲಿ ಸತ್ತೋಗಿದೆ, ನಮ್ಮಲ್ಲಿದೆ. ಅದೇ ನೀವು 80 ವರ್ಷ ಆದರೂ ನೀವು ಮಾಡಲಿಲ್ಲ, ಡೆಪ್ಯೂಟಿ ಸಿಎಂ ಮಾಡಲಿಲ್ಲ, ಅದು ಕಾಂಗ್ರೆಸ್ಸಿಂದ ಆಗಿದ್ದಲ್ಲ, ಕೊಯ್ಲೇಷನ್ನಿಂದ ಆಗಿರೋದು. ಆದರೆ ನಮ್ಮ ಪಕ್ಷದಲ್ಲಿ ದಲಿತರೊಬ್ಬರಿಗೆ, ಕಾರಜೋಳ ಅವರಿಗೆ 2ನೇ ಅವಧಿಗೆ ನಾವು ಬಂದಿರೋದು ಅಷ್ಟೇನೆ. ನಾವೇನು 80 ವರ್ಷ ಈ ದೇಶ ಆಳಲಿಲ್ಲ, ನಾವು ಬಂದಿದ್ದು 2 ಅವಧಿಯಲ್ಲಿ ಕಾರಜೋಳ ಅವರನ್ನ ಉಪಮುಖ್ಯಮಂತ್ರಿ ಮಾಡಿದ್ದೇವೆ. ಇದು ಸಾಮಾಜಿಕ ನ್ಯಾಯ ಅಲ್ವಾ? ಬರೀ ಬೊಗಳೆ ಬಿಟ್ಟರೆ ಆಗೋದಿಲ್ಲ, ಮೈಕ್ ಮುಂದೆ ನಿಂತ್ಕೊಂಡು ಬೊಗಳೆ ಬಿಡೋದಲ್ಲ. ಸಾಮಾಜಿಕ ನ್ಯಾಯ ಯಾವ ಪಕ್ಷದ ಆಸ್ತಿ ಅಲ್ಲ, ಅದು ಎಲ್ಲರೂ ಮಾಡಬೇಕು. ಈ ಕಾನ್ಸೆಪ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಿಜೆಪಿ ಕೊಟ್ಟಷ್ಟು ಗೌರವ, ದಲಿತರಿಗೆ ಬಿಜೆಪಿ ಕೊಟ್ಟಷ್ಟು ಗೌರವ ಇನ್ಯಾರು ಕೊಟ್ಟಿಲ್ಲ ಇವತ್ತಿಗೂ ಕೂಡ. ಯಾಕೆ? ಮುಖ್ಯಮಂತ್ರಿಗಳದು ಎಲ್ಲರ ಫೋಟೋ ಇಟ್ಕೊಂಡು ಬೀದಿಯಲ್ಲಿ ಇವತ್ತು ಚಪ್ಪಲೆಯಲ್ಲಿ ಹೊಡೆದು ಇದಾಗ್ತಾರೆ. ಸುಮಾರು ಜನರನ್ನ ಇವಾಗ ನಿನ್ನೆ ಏನೋ ಮಾಡಿದ್ದಾರೆ, ಅದು ಹೋರಾಟ. ಯಾಕೆ ಅವ್ರನ್ನೆಲ್ಲ ಆಗಲೇ ಜೈಲಿಗೆ ಕಳ್ಸಕ್ ಮಾಡಿದ್ದೀರಿ ನೀವು? FIR ಹಾಕಿ ಪೊಲೀಸ್ನವ್ರನ್ನ ಬಿಟ್ಟು ಹೇಳಬೇಕಾಗಿತ್ತು. ಆಯ್ತು, ನಮ್ಮ ಸರ್ಕಾರದಲ್ಲಿ ಆಗಿರೋ ಲೋಪ ನಾವು ತಿದ್ದುಕೊಳ್ತೀವಿ, ಸರಿ ಮಾಡ್ಕೊಳ್ತೀವಿ ಬಂದಿದ್ರೆ ಸಾಕಾಗಿತ್ತು. ನೀವು ಯಾವ ಯುವಕರು ಪರಿಶಿಷ್ಟ ಜಾತಿ ವರ್ಗಗಳು ಹೋರಾಟ ಮಾಡ್ತಿದ್ರೆ ಈಗ ಅವ್ರನ್ನ ಜೈಲಿಗೆ ಕಳಿಸ್ಲಿಕ್ಕೆ ಮಾಡ್ತಿದ್ದೀರಲ್ಲ, ಇದು ನಿಮಗೆ ಸಾಮಾಜಿಕ ನ್ಯಾಯ ಅಲ್ವಾ? ಅವರು ಇನ್ನೊಂದು ಮಾತಾಡಿದ್ದಾರೆ, ದೇವೇಗೌಡರು ಕುಮಾರಸ್ವಾಮಿ ತಾವಿಬ್ರು ಬಿಟ್ಟು ಇನ್ಯಾವ ಸಮುದಾಯದವರು ಸಿಎಂ ಮಾಡಲ್ಲ, ಒಕ್ಕಲಿಗರಾಗ್ಲಿ ದಲಿತರಾಗ್ಲಿ ಸಿಎಂ ಆಗೋದ್ರೆ ಕಾಂಗ್ರೆಸ್ ಇಂದಾನೆ ಅಲ್ಲ, ಆಗಲ್ಲ, JDS ಇಂದಾನೆ. ನಾನು ಹೇಳ್ತೀನಿ, ನಾನು ಇವಾಗ ಉದಾಹರಣೆ ಕೊಟ್ಬಿಟ್ಟೆ. ನಮ್ಮಲ್ಲಿ DCM ಆದ್ರು, 2ನೇ ಅವಧಿಗಾದ್ರು, ನಿಮ್ಮಲ್ಲಿ 80 ವರ್ಷ ಬೇಕಾಯ್ತಲ್ಲ, ಯಾಕೆ? ಆಮೇಲೆ ಅವ್ರನ್ನ ಯಾಕೆ ಅಲ್ಲೇ ಸೋಲಿಸ್ಬಿಟ್ರಿ ನೀವು? ಇವತ್ತು ಹೇಳ್ತೀರಿ ನೀವು. ಇನ್ನೂ ಒಂದು ಹೇಳ್ತೇನೆ, ಖರ್ಗೆ ಅವರನ್ನ ಅಲ್ಲಿ ಸೋಲಿಸಿದ್ದು ಕೂಡ ಗುಲ್ಬರ್ಗದಲ್ಲಿ, ಅದು ಮಾನ್ಯ ಸಿದ್ದರಾಮಯ್ಯ ಅಂಡ್ ಟೀಮೇ. ಪರಮೇಶ್ವರನ್ನ ಇಲ್ಲಿ ಅವ್ರ ಕ್ಷೇತ್ರದಲ್ಲಿ ಸೋಲಿಸಿದ್ದು ಅದೇ ಟೀಮೇ. ಇದರಲ್ಲಿ ಏನು ಅನುಮಾನ ಇದೆ? ಇಷ್ಟೆಲ್ಲ ಮಾಡೋದನ್ನೆಲ್ಲ ಮಾಡಿ ನೀವು ಏನು ಹರಿಶ್ಚಂದ್ರರ ಮಾತಾಡ್ತೀರಿ? ನಮ್ಮ ಪಕ್ಷದಲ್ಲಿ ಸಾಮಾಜಿಕ ನ್ಯಾಯ ಇದೆ ಅನ್ನೋದನ್ನು ನಾನು ಪ್ರೂವ್ ಮಾಡಿದ್ದೀನಿ, ನೀವು ಮಾಡಿ. ಹಾಗಿದ್ರೆ ಮುಖ್ಯಮಂತ್ರಿ ಯಾಕೆ ಮಾಡಲಿಲ್ಲ ಹೇಳಿ ಈಗ? ಗ್ಯಾರಂಟಿ ಯೋಜನೆಯನ್ನ ಎಲ್ಲ ನಿಗಮಗಳು ಕೊಡ್ತಾ ಇದೆ, ಬೆಸ್ಕಾಂ ಕೂಡ ಕೊಡ್ತಾ ಇದೆ. ಆದ್ರೆ ಸೆಂಟ್ರಲ್ ಗೌರ್ಮೆಂಟ್ ಪವರ್ ಮಿನಿಸ್ಟ್ರಿ ಒಂದು ರಿಪೋರ್ಟ್ ಕೊಟ್ಟಿದೆ, ಬೆಸ್ಕಾಂ ಕಳ್ಳತೆ ಪ್ರದರ್ಶನ ಇದೆ, ಅಲ್ಲಿಗ ಸಾಲವನ್ನು ತೀರಿಸುವ ಶಕ್ತಿ ಇಲ್ಲ, ಆಡಳಿತ ಕೂಡ ಸರಿಯಾಗಿ ಮಾಡ್ತಾ ಇಲ್ಲ ಅಂತ. ಹೀಗಾಗಿ ವಿದ್ಯುತ್ ದರ ಏರಿಸುವ ಪ್ರಸ್ತಾಪವನ್ನು ಕೂಡ ಅದು ಹೇಳ್ತಾ ಇದೆ. ನೋಡಿ, ಗ್ಯಾರಂಟಿ ವಿಷಯ ಲಾಸ್ ಆಗುತ್ತೆ ಸರ್. ಗ್ಯಾರಂಟಿಗಳಿಗೆ ಗ್ಯಾರಂಟಿ ಇಲ್ಲ, ಅವ್ರಿಗೆ ಕೊಡೋ ಗ್ಯಾರಂಟಿಗಳಿಗೇನೆ ಗ್ಯಾರಂಟಿ ಇಲ್ಲ. ಯಾಕೆ ಅಂತಂದ್ರೆ ಅದು ಲೆಕ್ಕನೇ ಸಿಗ್ತಾ ಇಲ್ಲ. ಎಂಥ ಪರಿಸ್ಥಿತಿಗೆ ಅವರು ಬಂದಿದ್ದಾರೆ ಅಂತಂದ್ರೆ, ನೋಡಿ, ದಲಿತರನ್ನ ಗ್ಯಾರಂಟಿಗಳಿಂದ ಸಂಪೂರ್ಣವಾಗಿ ವಂಚಿಸಲಾಗಿದೆ. ಈಗ ಖಜಾನೆಯಲ್ಲಿ 52,000 ಕೋಟಿ ಗ್ಯಾರಂಟಿಗಳಿಗೆ ಇಟ್ಟಿದ್ದೀವಿ ಅಂತಂದಿದ್ದೀರಿ. ದಲಿತರಿಗೆ ಎಷ್ಟು ಇಟ್ಟಿದ್ದೀರಿ ಅದರಲ್ಲಿ? ನೋಡಿ, ದಲಿತರು ಕೇಳೋದಿಲ್ಲ, ನೀವು ಅವ್ರನ್ನ ದಾರಿ ತಪ್ಪಿಸ್ತೀರಿ. 52,000 ಕೋಟಿ ಎಲ್ಲಿದೆ? ದಲಿತರಿಗೆ ಯಾಕಿಲ್ಲ? ಎಷ್ಟು ಪಾರ್ಟ್ ಅದರಲ್ಲಿ ಹೇಳಿ ನೋಡೋಣ. ಒಂದು ಸಮಯ ಅದರಲ್ಲೇ 52 ಕೋಟಿ ನೀವು ಗ್ಯಾರಂಟಿಗಳಿಗೆ ಇಟ್ಟಿರೋ ಹಣದಲ್ಲಿ ಅವ್ರಿಗೆ ಕೊಟ್ಟಿದ್ದಾದ್ರೆ, SCP TSP ಹಣ ನೀವು ಯಾಕೆ ತೆಗೆದಿದ್ದೀರಿ? ಅದೆಲ್ಲಿಗೆ ಹೋಯ್ತು? ಇದು ವಂಚನೆ ಅಲ್ವಾ? ನಾನು ಮೊದಲು ದಿವಸದಿಂದ ಹೇಳ್ತಿದ್ದೀನಿ, ಇದ ಜನನೂ ಅರ್ಥ ಮಾಡ್ಕೊಳ್ಬೇಕು, ದಲಿತ ಸಮುದಾಯಗಳು ಅರ್ಥ ಮಾಡ್ಕೊಳ್ಬೇಕು. ಕಾಂಗ್ರೆಸ್ಸು ಯಾವತ್ತೂ ನಿಮ್ಮ ಉನ್ನತಿ ಮತ್ತು ಪ್ರಗತಿಯನ್ನ ಬಯಸುವುದಿಲ್ಲ. ಇದನ್ನ ನಾನು ಹೇಳ್ತಾ ಇಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಹೇಳಿದ್ದಾರೆ. ಅದು ಸುಡುವ ಮನೆ, ನಿಮ್ಗೆ ಅಲ್ಲಿ ಭವಿಷ್ಯ ಇಲ್ಲ ಅಂತ. ಅದು ಈಗಲೂ ಕೂಡ ಸಾಬೀತಾಗ್ತಾ ಇದೆ. ಶಾಲಾ ಕಾಲೇಜುಗಳಲ್ಲಿ ಮೊಬೈಲ್ ಬ್ಯಾನ್ ಮಾಡ್ತಕ್ಕಂಥ ಸರ್ಕಾರ. ನನಗೆ ಅನ್ಸೋದು, ಶಾಲಾ ಕಾಲೇಜುಗಳಲ್ಲಿ ಈಗ ಹೆಣ್ಣು ಮಕ್ಕಳು ಅವರ ಶಾಲೆಗೆ ಹೋಗ್ತಕ್ಕಂಥ ಬರ್ತಕ್ಕಂಥ ಇದರಲ್ಲಿ ಅವರನ್ನ ಮನೆಯಿಂದ ಫೋನ್ ಮಾಡೋದು, ಅಥವಾ ನಿಮ್ಮ ಪರಿಸ್ಥಿತಿ ಏನು, ಎಲ್ಲಿದ್ದೀರಿ, ಹೇಗೆ, ಇಂಥವೆಲ್ಲ ಕೇಳಬೇಕಂತಂದ್ರೆ ಅವು ಬೇಕಾಗತ್ತೆ, ಇಲ್ಲ ಅಂತಲ್ಲ. ಆದರೆ ಅದರಲ್ಲಿ ಯೋಚನೆ ಮಾಡಬೇಕು, ಬೇರೆದಕ್ಕೆ ಅದು ಉಪಯೋಗ ಆಗಬಾರ್ದು. ಇದರಲ್ಲಿ ಆಗ್ತಕ್ಕಂಥ ತೊಡಕುಗಳನ್ನು ಕೂಡ ನಿಭಾಯಿಸೋ ಮಾರ್ಗವನ್ನು ಸರ್ಕಾರ ಹುಡುಕಬೇಕೇ ಹೊರತು ಸಂಪೂರ್ಣವಾಗಿ ಅದನ್ನು ಬ್ಯಾನ್ ಮಾಡೋದ್ರಿಂದ ಏನಾಯ್ತು? ಈಗ ಡ್ರಗ್ಸ್ ಬಂದ್ಬಿಟ್ಟಿದೆ, ಡ್ರಗ್ಸು, ಅದು ಫೆಡ್ಲರ್ಸು,
ಇದರಲ್ಲಿ ಎಲ್ಲ ಸಿಗ್ತದೆ ಅಂತ ಹೇಳ್ತೀರಿ. ಆಯಿತು, ಡ್ರಗ್ಸ್ ಈ ಮೂಲ ಹುಡುಕಿ ಅವರನ್ನೇ ನೀವು ಶಿಕ್ಷೆಗೊಳಪಡಿಸದೆ ಸಿಗೋದೆಲ್ಲ ಸಿಗ್ತಾನೆ ಇದೆ, ಬರೋದೆಲ್ಲ ಬರ್ತಾನೆ ಇದೆ, ಎಲ್ಲ ಕಡೆ ಅದು ಮಾರುಕಟ್ಟೆಯಲ್ಲಿ ಧಾರಾಕಾರವಾಗಿ ಹರಿದು ಬರುವಾಗ ನೀವು ಅದನ್ನು ಬಿಟ್ಟು ಮಕ್ಕಳಿಗೆ ನೀವು ಅದನ್ನು ಕಂಟ್ರೋಲ್ ಮಾಡಿದ್ರೆ ಪ್ರಯೋಜನ ಏನಿದೆ? ಸಿಗೋದನ್ನು ಕಟ್ ಮಾಡಿ ಮೊದಲು. ಯಾಕಂತಂದ್ರೆ ಇದರಲ್ಲಿ ಎರಡೂ ರೀತಿ ಇದೆ. ಅದರ ಬಾಧಕಗಳನ್ನು ಒಂದು ಒಳ್ಳೆಯದಂತಲೂ ಹೇಳ್ಬೋದು, ಆದರೆ ಕಮ್ಯುನಿಕೇಶನ್ ದೃಷ್ಟಿಯಿಂದ ಅದು ತಪ್ಪು ಅಂತಲೂ ಹೇಳ್ಬೋದು. ಆದರೆ ನಾನು ಅದು ಎರಡಕ್ಕೂ ನಾನೀಗ ಹೇಳಲಿಕ್ಕೆ ನಾನು ಸಿದ್ಧನಿಲ್ಲ. ಯಾಕೆ ಅಂತಂದ್ರೆ ಅದರ ಸಾಧಕ ಬಾಧಕಗಳನ್ನು ಸರ್ಕಾರ ಯೋಚನೆ ಮಾಡಿ ಮಾಡಬೇಕು. ಚಂದ್ರು ಲಮಾಣಿ ಅವರು ನ್ಯಾಯಾಂಗ ಬಂಧನಕ್ಕೆ ಕೋರ್ಟ್ ಚಂದ್ರು ಲಮಾಣಿ ಅವರ ಬೆಂಬಲಿಗರು ಹೇಳ್ತಿದ್ದಾರೆ ಇವ್ರನ್ನ ಟ್ರ್ಯಾಪ್ ಮಾಡಿ ಸಿಗಾಕ್ಸಿದ್ದಾರೆ ಅಂತ. ಇದ್ರ ಬಗ್ಗೆ ನೀವೇನು? ಈಗ ನಾನು ಒಂದು ಮಾತು ಹೇಳ್ತೇನೆ. ನಿನ್ನೆ ವಿಷಯ ಬಂದಾಗ ನಾನು ತಿಳ್ಕೊಂಡು ಹೇಳ್ತೇನೆ, ನಾನು ಅದಕ್ಕೆ ರಿಯಾಕ್ಷನ್ ಕೊಡೋದಿಲ್ಲ ಅಂದೆ. ಇವತ್ತು ನಾನು ರಿಯಾಕ್ಷನ್ ಕೊಡ್ತೇನೆ, ನಂದೇನಿದೆ ತಪ್ಪೇನು. ನಮ್ಮ ಪಕ್ಷ ಇಂಥ ಯಾವುದೇ ಭ್ರಷ್ಟಾಚಾರದ ವಿಚಾರವನ್ನು ನಾವು ಸಹಿಸ್ಕೊಳ್ಳೋದಿಲ್ಲ. ಆದರೆ ಒಂದು ವಿಷಯವನ್ನು ಅರ್ಥ ಮಾಡ್ಕೊಳ್ಬೇಕು. ನನಗೂ ಕೂಡ ಆಡಿಯೋ ಬಂದಿದೆ. ಸ್ವಾಮೀಜಿ ಒಬ್ಬರು ಈಗ ಇದೇನು ನಿನ್ನೆ ನಡೆದಿದೆಯೋ ಅಷ್ಟನ್ನ ಹಿಂದೆನೇ ಆಡಿಯೋದಲ್ಲಿ ಮಾತಾಡಿದ್ದಾರೆ. ಈಗ ಒಬ್ಬರನ್ನ ರೆಡಿ ಮಾಡಿದ್ದೀವಿ ಬೆಂಗಳೂರಲ್ಲಿ, ಅವರು ಈಗಾಗಲೇ ವರ್ಕೌಟ್ ಮಾಡ್ತಿದ್ದಾರೆ. ಅವರು ಸುಮಾರು ಜನರ ಸಂಪರ್ಕದಲ್ಲಿದ್ದಾರೆ. ಅಲ್ಲಿಂದ ಲೋಕಾಯುಕ್ತದಲ್ಲಿ ಒಂದು ಇದು ಬರುತ್ತೆ. ಅದಾದ ಮೇಲೆ ಅದನ್ನು ಅವ್ರನ್ನ ಹೆಂಗಾದರೂ ಮಾಡಿ ಮುಟ್ಟಿಸ್ಬಿಡಿ. ಮುಟ್ಟಿಸಿದಾಗ ಅದನ್ನು ನೀರು ಹಾಕಿದ್ರೆ ಅದು ಕಲರ್ ಬಂದ್ಬಿಡುತ್ತೆ, ಆವಾಗ ಅವನು ಸಿಕ್ಕಿ ಬೀಳ್ತಾನೆ. ಇದೆಲ್ಲವನ್ನು ಅದರಲ್ಲಿ ಮಾತಾಡಿದ್ದಾರೆ. ಅಂದಮೇಲೆ ಈಗ ಇದು ಟಾರ್ಗೆಟ್ ಅಂತ ಆಯ್ತಲ್ಲ. ಈ ಸರ್ಕಾರ ಎಲ್ಲರನ್ನೂ ಟಾರ್ಗೆಟ್ ಮಾಡ್ತಾ ಇರೋದಂತೂ ನಿಜ, ವಿರೋಧ ಪಕ್ಷದವ್ರನ್ನ. ಯಾಕೆಂತಂದ್ರೆ ಅವ್ರ ವಿರುದ್ಧ ಮಾತಾಡಬಾರ್ದು. ಬಸವರಾಜ್ ಮಾತಾಡಿದ್ರು, ಸರ್ಕಾರ ಬೀಳಿಸ್ಬಿಟ್ರು ಅನ್ನೋ ಕಾರಣಕ್ಕೆ ಬೈರತಿ ಬಸವರಾಜ್ ಪರಿಸ್ಥಿತಿ ಇವತ್ತು ಏನಾಗಿದೆ ನೀವು ನೋಡ್ತಾ ಇದ್ದೀರಿ. ಮುನಿರತ್ನಂ ಅವರ ಪರಿಸ್ಥಿತಿ ಏನಾಯ್ತು ನೀವು ನೋಡ್ತಾ ಇದ್ದೀರಿ. ನನ್ನಂಥವ್ರ ಮೇಲೂ ನನ್ನನ್ನೇನು ಮಾಡೋಕ್ಕಾಗಲ್ಲ ಅಂತೇಳಿ ಆದರೂ ಕೂಡ ಒಂದು ಕೇಸ್ ಹಾಕಿ ನಾನು ಬೇಲಬಲ್ ಹಾಕಿದ್ರು. ಏನೂ ಅಫೆನ್ಸ್ ಇಲ್ಲ, ಏನೂ ಇಲ್ಲ. ನಾನಂತೂ ಏನೂ ಮಾಡೋದಿಲ್ಲ, ನಿಮಗೆ ಸಿಗೋದು ಇಲ್ಲ. ಏನು ಪ್ರಯತ್ನ ಮಾಡಿ ನನ್ನ ಹಿಂದ್ಗಡೆ PhD ನಡೀತಾ ಇದೆ. ಅದು ಏನು ಮಾಡಿದ್ರು ಪಾಪ ಅವ್ರು PhDಯಲ್ಲಿ ಪಾಸ್ ಆಗಲ್ಲ. ಅದೆಲ್ಲ ಇದ್ದಿದ್ದೆ. ಇಷ್ಟೆಲ್ಲ ಇದ್ರು ನಮ್ಮನ್ನ ಟಾರ್ಗೆಟ್ ಮಾಡ್ತಕ್ಕಂಥದ್ದು. ಅಶೋಕ್ ಅವ್ರನ್ನು ಟಾರ್ಗೆಟ್, ನಮ್ಮ ಅಧ್ಯಕ್ಷರು ವಿಜೇಂದ್ರ ಅವ್ರನ್ನು ಟಾರ್ಗೆಟ್, ಎಲ್ಲರೂ ಮಾಡ್ತಿದ್ದಾರೆ. MLAಗಳನ್ನು ಮಾಡ್ತಾರೆ. ರಾಮಮೂರ್ತಿ ಅದು ನೀವೇ ನೋಡಿದ್ರಿ. ತಗ್ಗಿ ಬಗ್ಗಿ ಇದ್ರೆ ಮಾತ್ರ ನಿಮಗೆ ಇದು ಕೊಡೋದು, ಡೆವಲಪ್ಮೆಂಟ್ ಹಣ ಅನುದಾನ ಕೊಡೋದು. ಅಂದ್ರೆ ಇವ್ರ ಹತ್ರ ತಗ್ಗಿ ಬಗ್ಗಿ ಇರ್ಬೇಕಾ? ಇವರನ್ನು ಮಠಾಧಿಪತಿಗಳ ಇಲ್ಲ ದೇವರ? ಇವರು ರಾಜಕಾರಣಿಗಳು. ಇವತ್ತು ನಿಮಗೆ ಅವಕಾಶ ಕೊಟ್ಟಿದ್ದಾರೆ, ಬಂದಿದ್ದೀರಿ, ಉಳಿಸ್ಕೊಳ್ಳಿ ಅದನ್ನು. ಈ ತಗ್ಗಿ ಬಗ್ಗಿ ನಡೆಯೋದು ಅದನ್ನೆಲ್ಲ ಕೇಳಬಾರ್ದು. ಯಾರ್ಯಾರು ಎಷ್ಟೆಷ್ಟು ಯಾರ್ಯಾರಿಗೆ ಗೌರವ ಕೊಡ್ಬೇಕು ಅದನ್ನು ಕೊಡಲೇಬೇಕು. ಅದನ್ನು ಕೊಡ್ತೀವಿ ನಾವು. ಗೌರವ ತಗೊಳ್ಳೋದನ್ನ ಮತ್ತೆ ವಾಪಸ್ ಕೊಡೋದನ್ನು ಕಲ್ತ್ಕೊಳ್ಳಿ. 100% ಆಗಿದೆ ಅನ್ನೋದು ಇಲ್ಲ ಅಂತಂದಿದ್ರೆ ನಾನು ಖಂಡತುಂಡವಾಗಿ ಅದನ್ನು ಇದು ಮಾಡ್ತಿದ್ದೆ. ಬಟ್ ಷಡ್ಯಂತ್ರ ಆಗಿದೆ ಅನ್ನೋದು ಒಂದು ಸಾರಿ ಹೊರಗಡೆ ಬಂದ ಮೇಲೆ ಈಗ ಇನ್ವೆಸ್ಟಿಗೇಷನ್ ಆಗಬೇಕು, ಅದೆಲ್ಲ ನೀವು ಮಾಡಿ, ನನಗೇನು ಚಿಂತೆ ಇಲ್ಲ. ಆದರೆ ಇದು ಷಡ್ಯಂತ್ರದ ಒಂದು ಭಾಗವೇ ಅವರ ಮೇಲೆ ಆಗಿರ್ತಕ್ಕಂಥ ಈ ಕ್ರಮ. ಧನ್ಯವಾದ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.